ಅಭಿಮಾನಿ ದತ್ತಿ ರಾಜ್ಯ ಪ್ರಶಸ್ತಿ ಪಡೆದ ಹುಣಸೂರಿನ ಪತ್ರಕರ್ತ ಶಿವಕುಮಾರ್ ಅವರಿಗೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನ. ಹೌದು, ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ವತಿಯಿಂದ ಅಭಿಮಾನಿ ದತ್ತಿ ಪ್ರಶಸ್ತಿ ಪಡೆದ ಹುಣಸೂರಿನ ಪತ್ರಕರ್ತ ಶಿವಕುಮಾರ್ ಅವರಿಗೆ ಇಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹುಣಸೂರು ನಗರದಲ್ಲಿ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ್ ಮಲ್ಲಡಿರವರು ಮಾತನಾಡಿ, ಸಾಮಾಜಿಕ ನ್ಯಾಯದ ಹರಿಕಾರರಾದ ಡಿ ದೇವರಾಜು ಅರಸುರವರ ಕರ್ಮಭೂಮಿ ಹುಣಸೂರಿನಲ್ಲಿ ಶಿವಕುಮಾರ್ ಅವರು 16 ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಾ ಸಾಮಾಜಿಕ ಸಮಸ್ಯೆಗಳಾದ ಅಸ್ಪೃಶ್ಯತೆ, ಜಾತೀಯತೆ, ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿ ಪತ್ರಿಕೆಗಳಲ್ಲಿ ವರದಿ ಮಾಡಿ ಈ ಅನಿಷ್ಟ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು ತಮ್ಮದೇ ಆದ ಬರವಣಿಗೆ ಮೂಲಕ ಶ್ರಮಿಸಿದ್ದಾರೆ ಮತ್ತು ಹಲವಾರು ಗ್ರಾಮಗಳಾದ ಬಿಳಿಗೆರೆ, ಮಂಗಳೂರು ಮಾಳ, ಬಿಆರ್ ಕಾವಲ್, ಅಂಬೇಡ್ಕರ್ ನಗರ, ಎನ್ಎಸ್ ತಿಟ್ಟು, ಕೆಬ್ಬೆಕೊಪ್ಪಲು, ದುಂಬರ ಕಾಲೋನಿ, ದೊಂಡಾಳು ಗ್ರಾಮಗಳಿಗೆ ಭೇಟಿ ನೀಡಿ ಈ ಸಮುದಾಯಗಳು ಅನುಭವಿಸುತ್ತಿದ್ದ ಸಮಸ್ಯೆಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ವರದಿ ಮಾಡಿ ಜಿಲ್ಲಾಡಳಿತ, ತಾಲೂಕು ಆಡಳಿತದ ಗಮನ ಸೆಳೆದು ಮೂಲಭೂತ ಸಮಸ್ಯೆಗಳಾದ ನಿವೇಶನ, ವಾಸಿಸಲು ಮನೆ, ಕುಡಿಯುವ ನೀರು, ರಸ್ತೆ, ಚರಂಡಿ, ಸಮುದಾಯ ಭವನ, ಸ್ಮಶಾನ ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಶ್ರಮಿಸಿದ್ದಾರೆ. ಶಿವಕುಮಾರ್ ಅವರಿಗೆ ಸಾಮಾಜಿಕ ಬದ್ಧತೆ ಇದ್ದು ಹುಣಸೂರು ನಗರದಲ್ಲಿ ಹಾದು ಹೋಗಿರುವ ಲಕ್ಷ್ಮಣ ತೀರ್ಥ ನದಿಯ ಅನೈರ್ಮಲ್ಯತೆಯನ್ನು ವರದಿ ಮಾಡಿ ಈ ವರದಿ ಶೀರ್ಷಿಕೆಯಲ್ಲಿ ಸರ್ಕಾರ ಚರ್ಚಿಸಿ ರಾಜ್ಯದ 2ನೇ ಪ್ರಮುಖ ಸಮಸ್ಯೆ ಎಂದು ಪರಿಗಣಿಸಿತ್ತು. ಈ ಎಲ್ಲ ಆಧಾರದ ಮೇಲೆ ಇವರ ಸಾಮಾಜಿಕ ಬದ್ಧತೆಯನ್ನು ಸರ್ಕಾರ ಗಮನಿಸಿ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ವತಿಯಿಂದ ಅಭಿಮಾನಿ ದತ್ತಿ ಪ್ರಶಸ್ತಿಯನ್ನು ಶಿವಕುಮಾರ್ ಅವರಿಗೆ ನೀಡಿ ಗೌರವಿಸಿರುವುದು ಹುಣಸೂರಿಗೆ ತಂದ ಗೌರವವಾಗಿದೆ ಎಂದರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಕುಮಾರ್ ಅವರು, ದಲಿತರ ಸಮಸ್ಯೆ, ರೈತರ ಸಮಸ್ಯೆ, ಆದಿವಾಸಿಗಳ ಸಮಸ್ಯೆಗಳ ಬಗ್ಗೆ ನನಗೆ ಅಪಾರವಾದ ಕಾಳಜಿ ಇದ್ದು ತಮ್ಮಗಳ ಸಹಕಾರದಿಂದ ಪತ್ರಿಕೆಯಲ್ಲಿ ವರದಿ ಮಾಡಿದ್ದೇನೆ. ನನ್ನ ಪತ್ರಿಕಾ ವರದಿಯಿಂದ ಹಲವು ಬಡ ಕುಟುಂಬಗಳಿಗೆ ಸಹಾಯವೂ ಆಗಿದೆ. ಇದರಿಂದ ನನಗೆ ಸಮಾಧಾನವಿದೆ. ನನಗೆ ಬಂದಿರುವ ಸನ್ಮಾನವು ತಾಲೂಕಿನ ಜನರಿಗೆ ಸಲ್ಲಬೇಕು. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಎಂದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಬಲ್ಲೇನಹಳ್ಳಿ ಕೆಂಪರಾಜು, ಕಲಾವಿದ ಮತ್ತು ಹಾಡುಗಾರ ಕಿರಿಜಾಜಿ ಗಜೇಂದ್ರ, ರೈತ ಸಂಘದ ತಾಲೂಕು ಅಧ್ಯಕ್ಷ ಬೆಂಕಿಪುರ ಚಿಕ್ಕಣ್ಣ, ಕುರುಬ ಸಮಾಜದ ಮುಖಂಡರಾದ ವಾಸೇಗೌಡ ಮೋಕನಹಳ್ಳಿ, ನಾಯಕ ಸಮಾಜದ ಚಾಮನಾಯಕ, ಬೋವಿ ಸಮಾಜದ ವಾಸು, ದಲಿತ ಮುಖಂಡ ಹುಂಡಿಮಾಳ ನಾಗರಾಜು, ಅಲೆಮಾರಿ ಮುಖಂಡ ಶೇಖರ್, ಅಂಬೇಡ್ಕರ್ ನಗರ, ಮುಜಾಹಿದ್ ಪಾಷಾ, ದಾಸಪ್ಪ, ಶೋಭಮ್ಮ, ಬೆಂಕಿ ಮಹಾದೇವ ಮುಂತಾದವರು ಹಾಜರಿದ್ದು ಸನ್ಮಾನಿಸಿದರು. ಈ ದಿವಸ ಹುಣಸೂರು ತಾಲೂಕಿನ ಬಡವರ ಸಮಸ್ಯೆಗಳನ್ನ ಒಟ್ಟಿಗೆ ಎಲ್ಲ ಸಮುದಾಯದ ಪರ ನಿಂತ್ಕೊಂಡಿದ್ದು ಒಂದು ಒಳ್ಳೆಯ ಸುದ್ದಿಯನ್ನು ಬಡವರಿಗೆ ಒಂದು ಕೊಡ್ತಕ್ಕಂಥ ನಮ್ಮ ಶಿವಕುಮಾರ್ ಸಾರ್ಗೆ ಇವತ್ತು ಒಂದು ರಾಜ್ಯ ಸರ್ಕಾರ ಒಂದು ಪ್ರಶಸ್ತಿನ ಕೊಟ್ಟಿದೆ. ಆ ದಿಟ್ಟಲ್ಲಿ ಇವತ್ತು ನಮಗೆ ಎಲ್ಲರೂ ಕೂಡ ಸಂತೋಷ, ಎಲ್ಲ ಸಮಾಜದಲ್ಲೂ ಸಂತೋಷ. ಯಾಕೆಂತಂದರೆ ಅವರು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಇಡೀ ಹುಣಸೂರು ತಾಲೂಕಿನ ಎಲ್ಲ ಸಮಾಜದ ಪರ ಇವತ್ತು ಪತ್ರಿಕೆಯನ್ನು ಬಿತ್ತಿಸ್ತಕ್ಕಂಥ ಒಂದು ಕೆಲಸನ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಬರವಣಿಗೆ ಆಗಿರಲಿ ಮತ್ತು ಅವರ ಒಂದು ಆರೋಗ್ಯ ಆಗಿರಲಿ, ಅವ್ರಿಗೆಲ್ಲ ಹೆಚ್ಚಿಗಿಂತ ಜಲ್ದಿ ಅವ್ರಿಗೆ ಆರೋಗ್ಯ ಪಡೆಯಿತು. ಆರೋಗ್ಯ ದೇವರು ಭಗವಂತ ಚೆನ್ನಾಗಿ ಕೊಡಲಿ, ಅವ್ರಿಗೆ ಶ್ರೇಯಸ್ಸನ್ನ ನೀಡಲಿ ಅಂತ ನಾವೆಲ್ಲ ಒಂದು ಹುಣಸೂರು ತಾಲೂಕಿನ ಬಡ ಜನರ, ಅಲೆಮಾರಿ ಜನರ ಪರ ಅವ್ರಿಗೆ ತುಂಬುವುದರಿಂದ ಧನ್ಯವಾದಗಳು ತಿಳಿಸ್ತೀವಿ. ಆದ್ಮೇಲೆ ನಮ್ಮ ಹುಣಸೂರು ಹೇಳಿ ಕೇಳಿ ಡಿ ದೇವರಾಜ ಅರಸುರವರ ಸಾಮಾಜಿಕ ನ್ಯಾಯದ ಒಂದು ಕರ್ಮಭೂಮಿ. ಈ ಒಂದು ನೆಲದಲ್ಲಿ ಬಹಳ ಒಂದು ಚಿಂತನೆಗಳು, ಬಹಳ ಒಂದು ಸಾಮಾಜಿಕವಾದಂಥ ಒಂದು ಆಲೋಚನೆಗಳಿರ್ತಕ್ಕಂಥ ಜನರು, ವ್ಯಕ್ತಿಗಳು ಬರ್ತಾ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಶಿವರವರು. ಇವರು ನಮ್ಮ ಪತ್ರಕರ್ತ ಒಂದು ಬಳಗ ಏನಿದೆ ಹುಣಸೂರಿನಲ್ಲಿ, ಆ ಪತ್ರಕರ್ತರ ಬಳಗದ ಒಂದು ಸದಸ್ಯರಾಗಿ ವಿಶೇಷವಾಗಿ ನೊಂದಂಥವರು ಪರಿಶಿಷ್ಟ ಜಾತಿ, ಪಂಗಡ, ರೈತರು, ಕಾರ್ಮಿಕರು, ಅಲೆಮಾರಿಗಳು, ಆದಿವಾಸಿಗಳು, ದಿಕ್ಕುದನಿ ಇಲ್ಲದೆ ಇರುವಂಥ ಸಮುದಾಯಗಳ ಬಗ್ಗೆ ವಿಶೇಷವಾದಂಥ ಒಂದು ಲೇಖನವನ್ನು ಬರೆಯುವಂಥ ಒಂದು ಪ್ರವೃತ್ತಿಯನ್ನು ಇವರು ಮೈಗೂಡಿಸ್ಕೊಂಡಿದ್ದಾರೆ. ಇವರು ಬ್ರಾಹ್ಮಣ ಸಮುದಾಯದಲ್ಲಿ ಆದರೂ ಇವರು ಬ್ರಾಹ್ಮಣ್ಯವನ್ನು ತಿರಸ್ಕರಿಸಿ ಸಮಾಜದ ಒಂದು ಬದಲಾವಣೆ, ಸಮಾಜದ ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಇವರ ಲೇಖನದಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ಕಾಯಕದಲ್ಲಿ ಇವರು ತೊಡಗಿದ್ದಾರೆ. ಇವರಿಗೆ ನಾನು ತಾಲೂಕು ದಲಿತ ಸಮುದಾಯ ಮತ್ತು ಸಮಸ್ತ ಎಲ್ಲ ಜನರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವರಿಗೆ ಕರ್ನಾಟಕ ಸರ್ಕಾರ ಏನು ಈಗ ನಮ್ಮದು ಮಾಧ್ಯಮ ಅಕಾಡೆಮಿ ಅಂತ ಏನಿದೆಯೋ, ಆ ಮಾಧ್ಯಮ ಅಕಾಡೆಮಿನ ಹೆಸರದು ಮಾಧ್ಯಮ ಅಕಾಡೆಮಿಯ ವತಿಯಿಂದ ಪ್ರಶಸ್ತಿ ಅಂತಂದರೆ ಅಭಿಮಾನಿ ಸಾಮಾಜಿಕ ರಾಜ್ಯ ಮಟ್ಟದ ಕಾಯಕ ಸೇವೆಯನ್ನು, ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ವೃತ್ತಿಯನ್ನು ಏನು ಮಾಡಿದ್ದಾರೆ, ಅವ್ರಿಗೆ ಒಂದು ಕಾಯಕ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಭಾಜನರಾಗಿದ್ದಾರೆ. ಇದು ನಮ್ಮ ಹುಣಸೂರು ಜನರಿಗೆ ತುಂಬ ಹೆಮ್ಮೆ ಪಡುವಂಥ ಒಂದು ವಿಚಾರ. ಇವರಿಗೆ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ರೈತ ಸಂಘ ಮತ್ತು ನಮ್ಮ ಎಲ್ಲ
ನಮ್ಮ ವಾಸಣ್ಣವರು, ನಮ್ಮ VSSನ ಡೈರೆಕ್ಟ್ರು, ಮತ್ತು ನಮ್ಮ ಎಲ್ಲ ಅಲೆಮಾರಿ ಸಮುದಾಯದವರು, ನಮ್ಮ ರೈತ ಸಂಘದ ಚಿಕ್ಕಣ್ಣವರು, ಮತ್ತು ಎಲ್ಲ ನಾಯಕ ಸಮಾಜ, ದಲಿತ ಸಮಾಜ ಎಲ್ಲರೂ ಕೂಡ ಸೇರಿ ನಾವು ಇವರಿಗೆ ಒಂದು ಗೌರವಾರ್ಪಣೆಯನ್ನು ಮೂಲಕ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಇವರ ಒಂದು ಸೇವೆ ಇದೇ ರೀತಿ ಮುಂದುವರಿಯಲಿ. ಯಾರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ, ಸಮಸ್ಯೆಯಲ್ಲಿ ತುಂಬ ತೊಳಲಾಡ್ತಾ ಇದೆಯೋ ಸಮುದಾಯ, ಅಂಥವ್ರನ್ನ ಒಂದು ಬೆಳಕು ಚೆಲ್ಲಿ ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಒಂದು ಮುಖ್ಯವಾಹಿನಿಗೆ ತರುವಂಥ, ದನಿ ಕೊಡುವಂಥ, ಅವರಿಗೆ ಒಂದು ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು, ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಮಾಡ್ತೇನೆ. ಇದು ನಮ್ಮ ಅವರ ಒಂದು ಗೌರವ ಸಮರ್ಪಣೆ, ನಮ್ಮ ತಾಲೂಕಿಗೆ ಬಂದಂಥ ಒಂದು ಗೌರವ, ಇದನ್ನು ಮುಂದುವರಿಸ್ಕೊಂಡು ಹೋಗಲಿ ಅನ್ನುವಂಥದ್ದು ನನ್ನ ಆಸೆ ಇದೆ. ದಯಮಾಡಿ ಅವರು ಒಂದೆರಡು ಮಾತನ್ನು. ಲಿಂಗರಾಜ್ ಮಲ್ಲಾರಿಯವ್ರಿಗೂ ನನಗೂ ಯಾವ ರೀತಿ ಸಂಬಂಧ ಅಂದರೆ 2022ರಲ್ಲಿ ನನಗೆ ಇದೇ ಅವಾರ್ಡ್ ಬಂದಿದೆ. ಬಸವರಾಜ ಬೊಮ್ಮಾಯಿಯವರು ಆವಾಗ ಮುಖ್ಯಮಂತ್ರಿಗಳು, ಮಾಧ್ಯಮ ಅಕಾಡೆಮಿ ಅವಾರ್ಡು. ಲಿಂಗರಾಜ್ ಮಲ್ಲಾರಿಯವರು ನನಗೆ ಮುಳ್ಳೂರಿನಲ್ಲಿ ಗೋವಿಂದ ನಾಯಕ ಅಂತಕ್ಕಂಥ ಒಬ್ಬ ಅಲೆಮಾರಿ ಸಮುದಾಯದವನು, ಅವನ ಜೀವನದ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿದ್ದು ನಾನು ಸ್ಟೋರ್ ಮಾಡಿದೆ. ಆವಾಗ ನನಗೆ ಮಾನವೀಯ ಸಮಸ್ಯೆಗಳ ಕುರಿತಾದ ಸ್ಟೋರಿಗೆ ನನಗೆ ಬೆಸ್ಟ್ ಅವಾರ್ಡ್ ಬಂತು. ಈ ಬಾರಿ ನಮ್ಮ ಲಕ್ಷ್ಮಣ ತೀರ್ಥ ನದಿ ನಮ್ಮ ತಾಲೂಕು, ನಮ್ಮ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮಲಿನಗೊಂಡಿರ್ತಕ್ಕಂಥ 2ನೇ ನದಿ ಅಂತೇಳಿ ಅನೌನ್ಸ್ ಆಗಿದೆ. ಈ ಹಸಿರು ನ್ಯಾಯಾಧಿಕರಣ ಅಂತ ಹೇಳ್ತಾರೆ, ಆ ಹಸಿರು ನ್ಯಾಯಾಲಯ ಇದನ್ನು ಹೇಳಿದೆ. ಅದನ್ನು ನಾನು ಕ್ಲೂ ಇಟ್ಕೊಂಡು ಸ್ಟೋರಿ ಮಾಡಿದ್ದೆ. ಅದಕ್ಕೆ ನನಗೆ ಈ ಬಾರಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಅತ್ಯಂತ ಅದ್ಭುತವಾದ ಸ್ಟೋರಿ ಅಂತೇಳಿ ನನಗೆ ಈಗ ಅವಾರ್ಡ್ ಕೊಟ್ಟಿದ್ದಾರೆ. ನಾನು ಏನು ಅವಾರ್ಡ್ ತೊಗೊಂಡ್ರು ಅದಕ್ಕೆಲ್ಲ ಹಿಂದೆ ಮೂಲ ಕಾರಣ ಎಲ್ಲ ಹುಡುಗರನ್ನ, ಎಲ್ಲ ಮಹನೀಯರೇ ಇದ್ದಾರೆ. ರೈತ ಸಂಘದವರಾಗಿರ್ಬೋದು, ಅಸಗೌಡರಾಗಿರ್ಬೋದು, ಇರ್ತಕ್ಕಂಥ ಎಲ್ಲರೂ ಕೂಡ ನಮಗೆಲ್ಲ ಫೀಡ್ ಮಾಡ್ತಕ್ಕಂಥವ್ರು, ಸಮಸ್ಯೆಗಳ ಬಗ್ಗೆ ಹೇಳ್ತಕ್ಕಂಥವ್ರು. ಅದನ್ನು ನಾವು ಆ ದೃಷ್ಟಿಯಿಂದ ನೋಡ್ಕೊಂಡು ಬಂದರೆ ಮಾತ್ರ ನಮಗೆ ಸಾಧ್ಯ ಆಗ್ತದೆ ಅದು ಬರಲಿಕ್ಕೆ. ಗ್ರಾಸ್ ರೂಟಲ್ಲಿ ನೋಡಿದಾಗ ಸಮಸ್ಯೆಗಳು ಬೇಕಾದಷ್ಟು ಇರ್ತದೆ. ಇಂಥವ್ರ ಕಡೆಯಿಂದ ಅದೆಲ್ಲ ಗೊತ್ತಾಗ್ತದೆ. ಕೆಂಪರಾಜು ಕೂಡ ಬಂದು ಹೇಳ್ತಾ ಇರ್ತಾರೆ. ಹಾಗಾಗಿ ನಾನೇನು ಅವಾರ್ಡ್ ತೊಗೊಂಡ್ರು ಎಲ್ಲ ಇವ್ರ ಪಾದಗಳಿಗೆ ಹೋಗ್ಬೇಕು. ಅವೆಲ್ಲ ಅಂತ ಅವರಿಲ್ಲದೆ ನಾವು ಮಾಡಲಿಕ್ಕಾಗಲ್ಲ. ಆ ರೀತಿಯಲ್ಲಿ ಕೇಳಿ ದೇವರಾಜ ಅರಸರು ಇಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ, ಪ್ರತಿಭೆಗಳಿದೆ, ಸಮಸ್ಯೆಗಳು ಇದೆ, ಸಮುದಾಯಗಳಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾನು ಈ ಧರ್ಮಕ್ಕೆ ಚ್ಯುತಿ ಬರದೇ ರೀತಿಯಲ್ಲಿ ನಿಮ್ಮೆಲ್ಲರೂ ಸಹಕರಿಸಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್.